ಹಳ್ಳಿ ತಿಂಡಿಗಳು. ಶಾನೆ ದಿವಸ ಆಗಿತ್ತು ಸರ್ ಇದನ್ನೆಲ್ಲ ತಿಂದು. ಒಂದು ಬೈಟ್ ತಗೊಂಡು ನನಗೂ ಸ್ವಲ್ಪ ಕೊಡಿ. ಇಟ್ಕೊಳ್ಳಿ ಸರ್, ಒಂದೇ ಕಡೆ ತಿಂದ್ರೆ ಎಂಜ್ಲಾಯ್ತೈತೆ. ಶಾನೆ ಖುಷಿ ಆಯ್ತು ಸರ್. ನನಗೂ ಅಷ್ಟೆ. ನೀವು ಖುಷಿ ಆದ್ರಲ್ಲ, ನಾನು ಖುಷಿ. ಈಗ ನಂಬರ್ 7 ಏನು ಅಂತ ನೀವು ಕೇಳು. ಏನು? ಕವಿತೆ ಓದಿ. ಕವಿಗಳೆಲ್ಲರೂ ಕಷ್ಟಪಟ್ಟರು, ಕಮಲಿ ಎಂಬ ಕವಿತೆಗಿಂತ ಒಳ್ಳೆ ಸಾಲು ದೊರೆಯಲಿಲ್ಲ. ಇವ ಯಾವ ಸೀಮೆ ಪುಣ್ಯವಂತ, ಕವಿತೆ ಕೈಯ ಹಿಡಿದು ಕವಿಗಳೆಲ್ಲರಿಗೂ ದೊರೆಯಾದನಲ್ಲ. ದೊರೆ, ನಾನು ಪುಣ್ಯವಂತ. ಇದನ್ನುವೇ ಬುಡ್ಸಿ ಬುಡ್ಸಿ ಕವಿತೆ ಹೆಂಗೆ ಹೇಳ್ತಿದ್ದೀರಲ್ಲ ಸರ್. ಇಷ್ಟ ಆಯ್ತಾ? ಪದಗಳೇ ಸಿಗ್ತಿಲ್ಲ ಸರ್. ನಂಬರ್ 8 ಸೀರೆ ಕೊಡಬೇಕು ಅಂದರೆ ಅವರಿಬ್ಬರು ಸಂಬಂಧ ಗಟ್ಟಿಯಾಗಿರಬೇಕು. ಅದು ಯಾವುದೇ ಸಂಬಂಧ ಆಗಿರ್ಬೋದು, ಜೀವನ ಪೂರ್ತಿ ಗಟ್ಟಿಯಾಗಿರೋ ಸಂಬಂಧಕ್ಕೆ ಮಾತ್ರ ಸೀರೆ ಉಡುಗೊರೆ. ಇದು ನಿಮಗಾಗಿ. ಒಂಬತ್ತು. ಯಾಕೆ ಇಲ್ಲಿ ಕರ್ಕೊಂಬಂದೆ? ನಮ್ಮ ಮೆಮೊರಿ ಕಾರ್ಡಿಂದ ಸ್ವಲ್ಪ ಮೆಮೊರಿನ ತೆಗಿಯೋಣ ಅಂತ. ಶುರು ಮಾಡ್ಕೊಂಡ್ಲು ಇವ್ರು ಹುಚ್ಚುಚ್ಚಾಗಿ ಮಾತಾಡೋದನ್ನ. ನಾನು ಕಮಲಿ ಅವ್ರ ಜೊತೆಲಿದ್ರೆ ಜಾಸ್ತಿ ರೊಮ್ಯಾನ್ಸ್ ಮಾಡ್ತೀರಾ ಅಂತ ಕರ್ಕೊಂಬಂದ್ಲು.
ಇವಾಗ ಲೈಟು ಮೆಮೊರಿ ಕಾರ್ಡು ಅಂತೆಲ್ಲ ಮಾತಾಡ್ತಿದ್ಯಾ. ಕಮಲಿ ಅವರೇ ಬನ್ನಿ ಹೋಗೋಣ. ಸರ್ ಒಂದ್ ನಿಮಿಷ ತಡೀರಿ. ರಚನಾ ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಣ್ಣನ ಮಾತು ಕೇಳ್ಕೊಂಡು ನೀನು ಪ್ರಶ್ನೆ ಮಾಡ್ತಿದ್ಯಲ್ಲ ಆತಗೆ. ಸಾಕು ನಿನ್ ಡ್ರಾಮಾ, ಅದೇನು ಅಂತ ಹೇಳು. ಡ್ರಾಮಾ ಅದನ್ನ ಹೇಳೋಕೆ ಕರ್ಕೊಂಡು ಬಂದಿದ್ದು. ಏನು? ರಚನಾಗೆ ಕಾಲೇಜಾಗ ಡ್ರಾಮಾ ಮಾಡಿದ್ವಲ್ಲ ಸಾರ್, ಅದು ಗೆಪ್ತಿ ಬಂದ್ಬಿಟ್ಟೈತೆ. ರಚನೆಗೆ ಮಾತ್ರ ಅಲ್ಲ, ನಂಗೂವೆ. ಅಯ್ಯ ನಿನ್ನ ಮತ್ತೆ ಈಟೊತ್ತು ಸುಮ್ಕೆನೆ ನಿಂತಿದ್ದಲ್ಲೋ. ನಿನ್ ರಚನೆಗೆ ಗೆಪ್ತಿ ಬಂತು ಅಂತ ಹೇಳಲೇ ಇಲ್ವಲ್ಲ. ಬರೀ ಡ್ರಾಮಾ ಮಾತ್ರ ಅಲ್ಲ, ಚಿಕ್ಕದಾಗಿ ಒಂದು ಗೇಮು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡೆ. ಏನು? ಅಣ್ಣ, ಕಮ್ಲಿನ ಫಸ್ಟ್ ಟೈಮ್ ನೋಡಿದ್ದು ನಿಂಗೆ ನೆನಪಿದ್ಯಾ? ಯಾಕೆ ನೆನಪಿಲ್ಲ? ರಪ್ ಅಂತ ಒಂದು ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆದ್ರೆ ನಂದು ಲವ್ ಅಟ್ ಫಸ್ಟ್ ಏಟ್. ಆದ್ರೂ ಹಸಿ ಜೋರಾಗೆ ಬಾರಿಸಿದ್ರು. ಅದು ಯಾರಿಗೋಸ್ಕರ? ಈ ಮಹಾತಾಯಿಗೋಸ್ಕರ. ಆಯ್ತು, ಕಮಲಿ ಅವರು ಅನಿಕಾಗ್ ತೊಂದರೆ ಕೊಡ್ತಿದ್ದಾರೆ ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಅನಿಕಾನೇ ಟ್ರಬಲ್ ಮೇಕರ್ ಅಂತ. ಅಯ್ಯೋ ಸರ್, ನಮ್ ಕಮ್ಲಿ ಯಾವತ್ತೂ ಯಾರಿಗೂ ತೊಂದರೆ ಕೊಡಕ್ಕಿಲ್ಲ. ಓಕೆ, ಇವಾಗ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಕಮ್ಲಿ, ನೀನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೇಗಿದೆ ಅಂತ ನೆನಪಿದ್ಯಾ? ಹ್ಞೂ ರಚನಾ, ಎಲ್ಲನೂ ಗೆಪ್ತಿ ಐತೆ. ಕಷ್ಟದ ದಿವ್ಸಗಳನ್ನ ಯಾವ ಕಾಲಕ್ಕೂ ಮರಿಬಾರ್ದು ಅಂತ ಹೇಳ್ತಾರಲ್ಲ. ಬೆಂಗಳೂರಿಗೆ ಬಂದಿದ್ದು ಹೊಸದ್ರಾಗೆ ಯಾರೂ ಪರಿಚಯ ಇರ್ಲಿಲ್ಲ. ನಾನು ನಿಂಗೆ ಮಲ್ಕೊಳಕ್ಕೂ ಜಾಗ ಇಲ್ಲದೆ ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡೋ ಪರಿಸ್ಥಿತಿ ಬಂದಿತ್ತು. ಅಲ್ಲಿಗೂ ಇವಳೆಯ ಟಬಲ್ ಮೇಕರು. ಅಮ್ಮ ತಾಯಿ, ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ಲಾ? ಆಗಿದ್ದನ್ನೇ ಹೇಳ್ತಿದ್ಯಾ? ನಿಂಗೆ ಸುಮ್ಕಿ ರವಿ. ಅಲ್ಲದನ್ನ ನೆನಪಿಸ್ಕೊಳ್ಳೋ ನೆಪದಾಗೆ ಯಾರಿಗೂ ನೋವು ಮಾಡಬಾರ್ದು. ಅನಿಕಾ ಸಾರಿ ಕಣವಿ. ಅಯ್ಯೋ ಕಮಲಿ, ನೀನ್ ಸಾರಿ ಕೇಳ್ಬೇಡ, ಇಟ್ಸ್ ಓಕೆ. ಕಮ್ಲಿ, ಇನ್ನು ಏನೇನ್ ನೆನಪಿದೆ ಹೇಳು. ನಮ್ನ ನೆಮ್ಮದಿಯಾಗಿರೋ ಕೂಡ ಇಲ್ಲಿ ಉಳ್ಕೊಂಬಂದ್ರ ಇನ್ನ ಹೇಳ್ತೀನ ಅಂತ ಗೋಳು ಇಟ್ಕೋತೀರಾ? ನಾವ್ ಹಳ್ಳಿಯಿಂದ ಬಂದಿದೀವಿ ಅನ್ನೋ ಕಾರಣಕ್ಕೆ ನಿಮ್ಗೆ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಕೆ ಇರ್ಬೇಕಾ? ಕಮ್ಲಿ, ಇವ್ರು ನಿಮ್ಮ ಇಂಗ್ಲಿಷ್ ಲೆಕ್ಚರರ್ ರಿಷಿ ನಂದಾ ಸರ್ ಅಂತ. ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ಇದೇ ನಂಗೆ ಆಗಕ್ಕಿಲ್ಲ ಅಂತ ಹೇಳೋದು. ಇದು ಕಮಲಿ ಅವರು ಬರ್ದಿರೋ ನಿಜವಾದ ಆನ್ಸರ್ ಪೇಪರ್. 50ಕ್ಕೆ 35 ಮಾರ್ಕ್ಸ್ ತಗೊಂಡಿದ್ದಾರೆ. ಸೂಪರ್ ಕಮ್ಲಿ. ಅನಿಕಾ ನಿಂತ್ಕ. ಯಾರು ಫೋನ್ ಮಾಡಿದ್ದು? ಹಾ, ಹೇಳಿದ್ನಲ್ಲ ಫ್ರೆಂಡ್ ಅಂತ. ಅದೇಯ, ಯಾವ ಫ್ರೆಂಡು? ಕಮಲಿ, ಅವಳು ನಿಂಗೆ ಗೊತ್ತಿಲ್ಲ. ಸರಿ, ನಿನ್ ಫೋನ್ ಕೊಡು. ಫೋನ್ ಕೊಡು ಅಂದೆ. ಯಾಕೆ ಕಮಲಿ, ಏನಾಯ್ತು? ಅನಿಕಾ, ಆ ಧ್ವನಿನ ನಾನೆಲ್ಲೋ ಕೇಳ್ದಂಗೈತೆ, ಕೊಡಿಲಿ. ಅವಳ ವಾಯ್ಸ್ ನೀನ್ ಕೇಳಿದ್ಯಾ? ಚಾನ್ಸೇ ಇಲ್ಲ ಕಮಲಿ. ನೀನ್ ಫೋನ್ ಕೊಡವಿ, ನಾನ್ ನೋಡ್ತೀನಿ.
ಏನನಿಕಾ ಇದು? ಇವಾಗ ಫೋನ್ ಮಾಡಿದ ನಂಬರ್ನ ಡಿಲೀಟ್ ಮಾಡಿದ್ಯಲ್ಲ? ವಾಟ್? ಇಲ್ವಲ್ಲ, ಎಲ್ಲಿ? ಈಗ ಬಂದಿದ್ ಕರೆನೇ ಕಾಣ್ತಿಲ್ಲ. ಏನೋ ಮಾಡೋಳೆ ಗ್ಯಾಪಲ್ಲಿ. ಯಾಕನಿಕಾ? ಯಾಕೆ ಕರೆನ ಡಿಲೀಟ್ ಮಾಡಿದ್ಯಾ? ಅಯ್ಯೋ ಕಮ್ಲಿ ಬೈ ಮಿಸ್ಟೇಕ್ ಆಗಿರ್ಬೇಕು, ನಾನ್ ಡಿಲೀಟ್ ಮಾಡಿಲ್ಲ. ಕಮಲಿ, ಇವಳು ತಾವು ಮಾತಾಡ್ತಾನೆ ಇದ್ರೆ ನೆಮ್ಮದಿ ಆಳು. ಬಾ ನಾವು ಹೋಗುಮ್ಮ. ನೀನೋಗ್ ಮನಿಕಾ ನಿಕಾ. ಗುಡ್ ಮಾರ್ನಿಂಗ್ ಮೊಮ್ಮಗಳೇ. ಗುಡ್ ಮಾರ್ನಿಂಗ್ ತಾತಯ್ಯ. ಥ್ಯಾಂಕ್ ಯು. ಬಾಬಾ, ಥ್ಯಾಂಕ್ ಯು. ಮೊಮ್ಮಗಳೇ ಮಾತ್ರ ಅಲ್ಲ, ಮದುಮಗಳೇ ಅನ್ನಿ. ಕೂತ್ಕೋ ಕಮಲಿ. ಕಮಲಿ, ರಾತ್ರಿ ಮಲ್ಗೋದು ಲೇಟ್ ಆಗೋಯ್ತಾ? ಇಲ್ಲ ಅಜ್ಜಿ, ಎಲ್ರೂ ಹೋದ್ಮ್ಯಾಕೆ ನನ್ನ ಕೋಣೆಗೆ ಹೋಗಿ ಮಲ್ಕೊಬಿಟ್ಟೆ. ಮದುವೆ ಹತ್ರ ಬರ್ತಾ ಇದೆ, ಇಂಥ ಟೈಮಲ್ಲಿ ನಿದ್ದೆ ಕೆಡಬಾರ್ದು. ಆರೋಗ್ಯ ಮುಖ್ಯ ಕಣಮ್ಮ. ಅನ್ಪೂರ್ಣ, ಮದುವೆ ದಿನ ಹತ್ರ ಬರ್ತಾ ಇರ್ಬೇಕಾದ್ರೆ ನಿದ್ದೆ ಕೇಳದೆ ಇರೋಕೆ ಹೇಗೆ ಸಾಧ್ಯ ಹೇಳು? ನಾನಂತೂ ನೀನ್ ನೋಡಿದ ದಿನದಿಂದ ನಿದ್ದೆನೇ ಮಾಡಲಿಲ್ಲ. ಸಾಕು ಸುಮ್ಮನೆ ರೀ, ಚಿಕ್ಕ ಹುಡುಗಿ ಮುಂದೆ. ಪಾಪ ನಮ್ಮ ಋಷಿಗೆ ಕಷ್ಟ. ತಾತಯ್ಯ, ನೀವು ಸುಮ್ಕೆ ಇರ್ತೀರಾ? ಪೇಪರ್ನಾಗ ಏನೈತೆ ಇಸ್ಯಾ? ನೋಡಿದ್ಯಾ, ಗಂಟೆ ನಿಮಿಷ ಬರ್ತಾ ಇದ್ದ ಹಾಗೆ ಹೇಗೆ ಮಾತು ಬದಲಾಯಿಸ್ತಾಳೆ. ಓ, ಇಷ್ಟೊಂದು ನಾಚ್ಕೋತಿದ್ದಿಲ್ಲ ಕಮಲಿ. ನಾಳೆ ನಿಂದು ರಿಷಿದು ಫೋಟೋ ಶೂಟ್ ಮಾಡ್ತಿದ್ರಂತಲ್ಲ, ಅಲ್ಲೇನ್ ಕತೆ? ಓ, ನಾಳೆನಾ ಅದು? ನಾವು ಬರ್ಬೋದಾ ನೋಡಕ್ಕೆ? ಸರಿ ಹೋಯ್ತು, ಪ್ರೈವೇಸಿ ಕೊಟ್ರೇನೆ ನಾಚಿಕೆ ನಮ್ಮ ಹುಡುಗಿಗೆ. ಇನ್ನು ನಾವೆಲ್ಲ ಜೊತೆಗಿದ್ರೆ ಫೋಟೋ ಶೂಟ್ ನಡೆದ ಹಾಗೆ. ಅವರೇ ಹೋಗಿ ಮುಗಿಸ್ಕೊಂಡ್ ಬರ್ಲಿ. ಏನಂತೀಯಾ? ಅಜ್ಜಿ, ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ಆಹಾ, ನಾಚಿಕೆ ನೋಡು. ಸತ್ಯ, ಆ ದೇವ್ರ ದಯೆಯಿಂದ ಕಮಲಿ ಋಷಿ ಮದ್ವೆ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ಅಷ್ಟೇ ಸಾಕು. ಅಂತೂ ನಮ್ಮ ಮನೆಯಲ್ಲೂ ಮರಿಮಗುನ್ ನೋಡೋದು ಬರ್ದಿದೆ ಅಂತ ಅನಿಸ್ತಾ ಇದೆ. ನಾನು ಕಾಯ್ತಾ ಇದ್ದೀನಿ. ಇವತ್ತು ನನ್ ಬರ್ತ್ಡೇ. ಇಬ್ರು ಒಂದೇ ದಿನ ಹುಟ್ಟಿದಾರ? ಹೌ ದ ಹೆಲ್ ಇಸ್ ದಿಸ್ ಪಾಸಿಬಲ್? ಒಂದ್ ವೇಳೆ ಇವ್ರಿಬ್ರು ಟ್ವಿನ್ಸ್ ಇರ್ಬೋದಾ? ಓ ಮೈ ಗಾಡ್, ಅವಳಿ ಜವಳಿ ಆಗಿದ್ರೆ DNA ಒಂದೇ ಇರ್ಬೇಕಲ್ವಾ? ಇಬ್ರು DNA ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಇದನ್ನು ತಲೆಗೆ ಹಾಕೊಂಡು ಮೆಂಟಲ್ ಆಗೋದ್ಕಿಂತ ಟೆಸ್ಟ್ ಮಾಡಿಸೋದೇ ಸರಿ ಅನ್ಸುತ್ತೆ. ಪಾಪ ಬಾಮ ರಚನಾ. ಎಲ್ಲಿ ನಮ್ಮ ಅತ್ಗೆ ಕಾಣ್ತಾನೆ ಇಲ್ಲ. ಅತ್ಗೆ ಅತ್ಗೆ ಬಂದು. ಹಾಯ್ ಸರ್. ಅರೆ, ಏನಾಯ್ತು ಕಮಲಿ ಅವರೇ? ಅಯ್ಯೋ ಏನಿಲ್ಲ ಸರ್, ನಿನ್ನೆ ತರಕಾರಿ ಕಟ್ ಮಾಡುವಾಗ ಕೈ ತಪ್ಪಿ ತಾಕ್ಬಿಡ್ತು ಆಟೆಯ. ತಾಕಿದ್ದಲ್ಲ, ಆಣಿಗನೆ ಬಂದು ತಾಕ್ಸಿದ್ದು. ನನ್ ಮೇಲೆ ಕಂಪ್ಲೇಂಟ್ ಮಾಡ್ತೀಯಲ್ಲ ನಿಂಗಿ, ನಾನೇನ್ ಬೇಕು ಅಂತ ಮಾಡದ್ನ? ನೋಡು ಕಮಲಿ. ಅಯ್ಯೋ ಅನಿಕಾ,
ನೀನ್ ನಿಂಗೆ ಮಾತನ್ನ ತಲೆಗೆ ಹಾಕಬೇಡ, ಬಿಟ್ಬಿಡು. ಕಮಲಿ, ಈ ಕೆಲ್ಸಗಳೆಲ್ಲ ಮಾಡಬೇಡ ಅಂತ ಹೇಳಿದ್ರೆ ಯಾಕೆ ಮಾಡಕ್ ಹೋಗ್ತೀಯಾ? ನೋಡು, ಫೋಟೋ ಶೂಟ್ ಸಮಯದಲ್ಲಿ ಎಂತ ಕೆಲಸ ಮಾಡ್ಕೊಂಡಿದೀಯಾ? ಅಯ್ಯೋ ಅಜ್ಜಿ, ಏನು ಪರವಾಗಿಲ್ಲ. ಎಲ್ಲ ಹೊರಟ್ರ ಇವಾಗ? ಎಸ್ ತಾತ, ಎಲ್ರು ಹೊರಟ್ವಿ. ಏಯ್, ನೀನೆಲ್ಲಿಗೆ? ಎಲ್ಲಿಗೆ ಅಂದ್ರೆ ಫೋಟೋ ಶೂಟ್ಗೆ. ನೀನೇನ್ ಹೋಗೋದ್ ಬೇಡ, ಸುಮ್ಕಿರು. ಯಾಕೆ? ನಾನು ಋಷಿ ಅಂಡ್ ಕಮ್ಲಿಗೆ ಹೆಲ್ಪ್ ಮಾಡಕ್ ಹೋಗ್ತಿದ್ದೀನಿ. ನನಗಿಂತ ಫ್ಯಾಷನ್ ಸೆನ್ಸ್ ಬಗ್ಗೆ ಯಾರಿಗೆ ತಾನೇ ಐಡಿಯಾ ಇದೆ? ನಾನೇ ಕಮ್ಲಿನ ರೆಡಿ ಮಾಡಿಸ್ತೀನಿ. ಕಮ್ಲಿ, ನೀನಾದ್ರೂ ಹೇಳು ಪ್ಲೀಸ್. ಸರಿ, ಅನಿಕನು ಬರಲಿ ಅಜ್ಜಿ. ಸರ್, ಈ ಆಟ ನಾನು ಒಪ್ಪಕ್ಕಿಲ್ಲ. ಈ ಅನಿಕಾ ಬಂದ್ರೆ ನಾನು ಬರ್ತೀನಿ. ನಾನೇನು ಕಮ್ಮಿನಾ? ನಾನು ಬರ್ತೀನಿ. ಸರಿ, ಎಲ್ಲರೂ ಹೋಗ್ಬಿಟ್ಟು ಬನ್ನಿ. ಒಂದು ಸಣ್ಣ ಪಿಕ್ನಿಕ್ ಆದ ಹಾಗಾಗತ್ತೆ. ಮದ್ವೆಗೆ ಮುಂಚೆ ಎಲ್ಲರೂ ಒಟ್ಟಿಗೆ ಹೋಗಿ ಬಂದ್ವಿ ಅನ್ನೋ ನೆನಪಲ್ಲಿ ಉಳಿಯುತ್ತೆ. ಏನಂತೀಯ ರಿಷಿ? ಹಾ ಅಜ್ಜಿ, ನನಗೋಕೆ. ಹೋಗೋಣ. ಹೊರಡಿ ಹೊರಡಿ. ಬರ್ತೀವಿ. ಹ್ಞೂಪ್ಪ. ಖುಷಿಯಾಗಿ ಹೋದ್ರು ನೋಡಿ. ಮೇಡಮ್, ಹಾಗೆ ಒಂದ್ಸರಿ ನಾಚಿಕೆಯಿಂದ ನೋಡಿ.
ಸರ್ ಸ್ಮೈಲ್. ಮೇಡಮ್ ನೀರು ಹಚ್ಚಿ. ಸರ್ ಹಾಗೆ ನೀರು ಕುಡೀರಿ ಸರ್ ನೀವು. ರಿಷಿ, ನೀನ್ ಯಾಕೆ ಅಲ್ಲೇ ನಿಂತಿದ್ಯಾ? ಅನಿಕಾ, ನೆಕ್ಸ್ಟ್ ಮದ್ವೆ ಸೀಸನ್ ಇಂದ ನೀನೇ ಒಂದು ಫೋಟೋ ಸ್ಟುಡಿಯೋ ಇಟ್ಕೊಂಡ್ಬಿಡು. ಪಾಪ ಫೋಟೋಗ್ರಾಫರ್ಗಿಂತ ನೀನೇ ಜಾಸ್ತಿ ಮಾತಾಡ್ತಾ ಇದ್ಯಾ. ಎಕ್ಸ್ಕ್ಯೂಸ್ ಮೀ ರಚನಾ, ಫೋಟೋಗ್ರಫಿ ಬಗ್ಗೆ ನನಗೂ ಸ್ವಲ್ಪ ಗೊತ್ತು. ಆಕ್ಚುಲಿ ನಿಮ್ಮಿಬ್ರ ಹಿಂದೆ ಒಂದು ಬ್ಯಾಕ್ ಲೈಟ್ ಇದ್ದಿದ್ರೆ ಸೂಪರ್ ಆಗಿ ಬರ್ತಿತ್ತು. ಬಟ್ ಯು ನೋ ವಾಟ್ ಗೈಸ್, ನೀವಿಬ್ರು ಸಖತ್ತಾಗಿ ಕಾಣ್ತಿದ್ದೀರಾ. ಇವ್ ನಿಜವಾಗ್ಲೂ ಬದಲಾಗಿದ್ದಾಳ ಅಥವಾ ಸುಮ್ನೆ ಡೌ ಮಾಡ್ತಿದ್ದಾಳ, ದೇವ್ರಿಗೆ ಗೊತ್ತು. ಓಕೆ ಗೈಸ್, ಬನ್ನಿ ಇವಾಗ ಆಕ್ಚುಯಲ್ ಫೋಟೋ ಶೂಟ್ ನ ಶುರು ಮಾಡೋಣ. ಓಕೆ.